ಬಂಧುಗಳೇ, ತಾವೀಗ ನೋಡ್ಬೋದು, ಈಗ ತಾನೇ ಏನು ತ್ರಿಪೀಠಕದ ಪಠಣ ಮುಕ್ತಾಯಿತು. ಪೂಜ್ಯ ಭಿಕ್ಕು ಸಂಘ ಬರ್ತಾ ಇದೆ ವಿಹಾರದಿಂದ, ಹೊರಗಡೆ ಸೂಪದಿಂದ ಬರ್ತಾ ಇದೆ ಭಿಕ್ಕು ಸಂಘ. ತಾವು ನೋಡ್ಬೋದು, ಇಲ್ಲಿ ಬುದ್ಧರ ಪ್ರತಿಮೆ ಜೊತೆ ಉಪಾಸಕರು ಭಿಕ್ಕು ಸಂಘ ತ್ರಿಪೀಠಕವನ್ನು ಪಠಣ ಮಾಡಿ ಈಗ ತಾನೇ ಸ್ತೂಪದಿಂದ ಹೊರಗಡೆ ಬಂದಿದ್ದಾರೆ. ಹಿರಿಯ ಭಿಕ್ಕುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪೂಜ್ಯ ಭಿಕ್ಕು ಸಂಘವನ್ನು ವೇದಿಕೆ ಕಡೆ ಬರಮಾಡಿಕೊಂಡು ಬೌದ್ಧ ಉಪಾಸಕರು ಸಾಕ್ತಾ ಇದ್ದಾರೆ. ಬೌದ್ಧ ಉಪಾಸಕರು ಪೂಜ್ಯ ಭಿಕ್ಕು ಸಂಘವನ್ನು ಬರಮಾಡಿಕೊಂಡು, ತಾವು ನೋಡ್ಬೋದು ಇಲ್ಲಿ ಎಲ್ಲ ವಿವಿಧ ರಾಷ್ಟ್ರಗಳಿಂದ ಬಂದಂಥ ಬೌದ್ಧ ಭಿಕ್ಕುಗಳು ಈಗ ತಾನೇ ಸ್ತೂಪದಿಂದ ತ್ರಿಪೀಠಕ ಪಠಣವನ್ನು ಮುಗಿಸ್ಕೊಂಡು ಹಿರಿಯರ ಒಂದು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅವ್ರನ್ನ ವೇದಿಕೆ ಕಡೆ ಬರಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೌದ್ಧ ಉಪಾಸಕರಾದಂಥ ದೇವೇಂದ್ರ ಹೆಗಡೆ ಸರು ಕೂಡ ಭಿಕ್ಕು ಸಂಘವನ್ನು ಬರಮಾಡ್ಕೊಂಡು ಹೋಗುವಂಥದ್ದು ತಾವು ಇಲ್ಲಿ ನೋಡ್ಬೋದು. ಹಿರಿಯರು ಸುಮಾರು ಬೌದ್ಧ ಧರ್ಮದ ಹೋರಾಟವನ್ನು ಸುಮಾರು ವರ್ಷಗಳ ನಾನು ಕಂಡಂತೆ ಸುಮಾರು 20, 25, 30 ವರ್ಷಗಳಿಂದ ನಿರಂತರವಾಗಿ ಬೌದ್ಧ ಧರ್ಮದ ಒಂದು ಧರ್ಮದ ಹೋರಾಟವನ್ನು ಬೌದ್ಧ ಧರ್ಮವನ್ನು ನಾಡಿನಲ್ಲಿ ಪ್ರಚಾರ ಮಾಡುವಂಥದ್ದು, ಬೆಳೆಸುವಂಥದ್ದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಸುಮಾರು 20, 30 ವರ್ಷಗಳಿಂದ ಅವರನ್ನು ತೊಡಗಿಸಿಕೊಂಡು ಧಮ್ಮದ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಂಧುಗಳೇ, ತಾವು ಇಲ್ಲಿ ನೋಡ್ಬೋದು, ಬೌದ್ಧ ಭಿಕ್ಕು ಸಂಘ ಬರ್ತಾ ಇದೆ. ಬೌದ್ಧ ಭಿಕ್ಕು ಸಂಘ ತಾವು ನೋಡ್ಬೋದು, ಇಲ್ಲಿ ಬೌದ್ಧ ಭಿಕ್ಕು ಸಂಘ ಮುಂದಿನವ್ರು ಸರಿ ತಾವು ನೋಡ್ಬೋದು, ಇಲ್ಲಿ ಹಿರಿಯ ಬಂತೇಜಿ ಸುಮಾರು 28 ರಾಷ್ಟ್ರಗಳಿಂದ ಬಂದಂಥ ಬೌದ್ಧ ಭಿಕ್ಕುಗಳು ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ಎಲ್ಲ ಹಿರಿಯ ಧಮ್ಮಂ ಶರಣಂ ಗಚ್ಛಾಮಿ ಹೂವು ಸಮರ್ಪಣೆ ಮಾಡಿ ಶರಣಂ ಗಚ್ಛಾಮಿ ವಂದಾಮಿ ಚೇತಿಯಂ ಸಾಪಥಾನಿ ಸುಪಟೇತಿತಂ ಶಾರೀರಿಕಧಾತು ಮಹಾಬೋಧಿ ಬೋಧರೂಪಂ ಸಕಲಂ ಸದಾ ವಂದಾಮಿ ಚೇತಿಯಂ ಸಾಪಥಾನಿ ಸುಪಟೇತಿತಂ ಶಾರೀರಿಕಧಾತು ಮಹಾಬೋಧಿ ಬೋಧರೂಪಂ ಸಕಲಂ ಸದಾ ವಂದಾಮಿ ಚೇತಿಯಂ ಸಾಪಥಾನಿ ಸುಪಟೇತಿತಂ ಶಾರೀರಿಕಧಾತು ಮಹಾಬೋಧಿ
ಬುದ್ಧರೂಪಂ ಸಕಲಂ ಸದಾ. ಎಲ್ಲರೂ ಸಾಧು ಹೇಳಿ ಮೂರ್ತಿ. ಸಾಧು ಸಾಧು ಸಾಧು. On the statue of Ashok Maharaja, whose statue is enshrined there. ಇಂಪಾರ್ಟೆಂಟ್ ಬರಬೇಕಲ್ಲ ಸರ್ ಇರಲಿ ಅಲ್ಲಿ ದಯವಿಟ್ಟು ಅಲ್ಲಿ ನಿಂತವರೆಲ್ಲ ಆಸನದ ಬೆಲೆ ಬಂದು ಆಶೀರ್ವಾದಿಸಬೇಕು. ದಯವಿಟ್ಟು ಇದು ಐತಿಹಾಸಿಕ ಕಾರ್ಯಕ್ರಮ. ಸನ್ನತಿಯಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಇದು ಪ್ರಥಮ ತ್ರಿಪೀಠಿಕ ಸದ್ದಮ್ಮ ಸಜ್ಜಾನ ಮತ್ತು ತ್ರಿಪೀಠಿಕ ಕಾರ್ಯಕ್ರಮ ಉತ್ತರ ಭಾರತದಲ್ಲಿ ನಡೀತಾ ಇತ್ತು. Homage to the Buddha, Dharma, and Sangha. In honor of the Blessed One, the Dharma and the Sangha. This stupa is dedicated to the supreme treasures of Aryabhasha, the Blessed One, Shakyamuni Buddha, the Dharma, the timeless nature, and the Sangha, the community of faithful practitioners who uphold the path. More than just a physical structure, it symbolizes the enlightened mind, the embodiment of the ultimate truth, the luminous path to liberation, and the compassionate display for all sentient beings. In the auspicious year of 2024, 23 stupas are being erected across the sacred landscape of India to commemorate a profoundly significant event, the recitation of the Buddha Vachana at many sacred sites. May these stupas be adorned with flowers and butter lamps, especially on the sacred full moon days, as a reflection of devoted hearts. Let them serve as gentle prayers for a world embraced by peace, illuminated by compassion, and united in the boundless journey toward awakening. Sarvam Mangalam. Pokare apiseke sapaputanang akapato pamotati sunakatang sumangkalang supapat suhutitan sukano sumahoto casuyit brahmacari supatakinang kaya kamang patakinang manokamang panitite patakinani katawa nalapantate patakine pawatu sapamanggalang rakantu sapatewata sapaputtanupavena sathasuti bhavantu te bhavatu sapamanggalang rakantu sapatewata sapathammanupavena sathasuti bhavatu sapamanggalang rakantu sapatewata sapasangkhanu pavena sathasuti bhavantu te satu satu satu. ಪಟಾಟಕ್ಕೂ ಇದು ಮಾಡಿ ನಾವು ನೋಡ್ಬೋದು ಇಲ್ಲಿ ಪೂಜ್ಯ ಹಿರಿಯ ಬಂತೇಜವರು ಅವರ ನೇತೃತ್ವದಲ್ಲಿ ಈಗ ಬುದ್ಧ ಪೂಜೆಯನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಬೌದ್ಧ ಬಿಕ್ಕುಗಳ ಏನು ಸುಮಾರು 28 ರಾಷ್ಟ್ರಗಳಿಂದ ಬೌದ್ಧ ಬಿಕ್ಕುಗಳು ಆಮೇಲೆ ಉಪಾಸಕರು ಬೌದ್ಧ ಉಪಾಸಕರು ಒಳಗೊಂಡಂತೆ
ಈ ಪೂಜೆಯನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಪೂಜ್ಯ ಭಿಕ್ಷು ಸಂಘ ಮತ್ತು ಮಹಾಬೋಧಿ ವಿಹಾರದ ಪೂಜ್ಯ ಆನಂದ ಬಂತೆ ಮಹಾದೇವರವರು ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಇಲ್ಲಿ ಎಲ್ಲ ಬಂತೇಜಿಯವರನ್ನು ಒಳಗೊಂಡಂತೆ ಕರ್ನಾಟಕದ ಎಲ್ಲ ಬಂತೇಜಿಯವರನ್ನು ಒಳಗೊಂಡಂತೆ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಕುರ್ಚೋತೀರಿ Now, Sri Mati Upasaka Wamodin from America and Mr. Upasaka Nelson from Brazil is gathering the statue of Ashok Maharaja in Sannati. ಎಲ್ಲರೂ 3 ಸತಿ ದಯವಿಟ್ಟು ಸಾಧು ಅಂತ ಹೇಳಿ ಅಶೋಕ್ ಮಹಾರಾಜರ ಪ್ರತಿಮೆ. ಸಾರಿ, ನಾನು ಅಶೋಕ್ ಮಹಾರಾಜರ ಪ್ರತಿಮೆ ಅಂತೇಳಿ ಸಾಧು ಅಂದರೆ ಒಳ್ಳೆ ಒಳ್ಳೆ ಒಳ್ಳೆಯಾಗಿ ನೀವು 3 ಸತಿ ಹೇಳ್ತಾ ಇದ್ದೀರಾ. ಮಹಾಬೋಧಿ ಸೊಸೈಟಿ ಬೆಂಗಳೂರು ಮತ್ತು ಬೌದ್ಧ ಮಹಾಸ್ತೋಪ ಅಭಿವೃದ್ಧಿ ಸಂರಕ್ಷಣಾ ಸಂಸ್ಥೆ ಸನ್ನತಿಯವರ ಸಂಯುಕ್ತ ಆಶ್ರಮದಲ್ಲಿ ನಡೆತಕ್ಕಂತಹ ಈ ಕಾರ್ಯಕ್ರಮ ಸನ್ನತಿಯಲ್ಲಿ ಐತಿಹಾಸಿಕ ಪವಿತ್ರ ತ್ರಿಪೀಠಕ ಪಠಣ ಮಹೋತ್ಸವ ತ್ರಿಪೀಠಕ ಸದ್ದಮ ಸಜ್ಜನ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷ ಆಮಂತ್ರಿತರಾಗಿರ್ತಕ್ಕಂಥ ಪೂಜ್ಯ ಬಂತೆ ತಮ್ಮಾನಂದ ಮಹಾತೇರ ಅಳದೂರು ಬುದ್ಧ ಇವರ ಬೀದಾರಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಪೂಜ್ಯ ಬಂತೆ ಮೈಲೋ ಕ್ರಿಕೆತಾ ತೇರ ಈಗ ತಾನೇ ಸ್ತೂಪದ ಏನು ಪೂಜಾ ಪುರಸ್ಕಾರ ಪೂಜೆಯನ್ನು ಮುಗಿಸ್ಕೊಂಡು ಚಕ್ರವರ್ತಿ ಸಾಮ್ರಾಟ್ ಅಶೋಕರ ಪ್ರತಿಮೆಗೆ ಗೌರವವನ್ನು ಸಲ್ಲಿಸಿ ಪೂಜ್ಯ ಭಿಕ್ಷು ಸಂಘ ಇನ್ನು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಲು ಸಾಗ್ತಾ ಇದೆ. ಆಯುಷ್ಮಾನ್ ದೇವೇಂದ್ರ ಹೆಗಡೆಯವರ ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಎಲ್ಲ ಪೂಜ್ಯ ಭಿಕ್ಷು ಸಂಘ ವೇದಿಕೆ ಕಡೆ ಸಾಗ್ತಾ ಇದೆ. ಬಂಧುಗಳೇ, ಎಲ್ಲ ಹಿರಿಯ ಬಂತೇಜವರು ವೇದಿಕೆ ಕಡೆ ಸಾಗ್ತಾ ಇದೆ. ನಾವು ನೋಡ್ಬೋದು ಇಲ್ಲಿ ಸುಮಾರು 28 ರಾಷ್ಟ್ರಗಳಿಂದ ಬಂದಂತ ಬೌದ್ಧ ಭಿಕ್ಷು ಸಂಘ ಇವತ್ತು ಸನ್ನತಿಯಲ್ಲಿ ಏನು ತ್ರಿಪೀಠಕ ಪಠಣದ ಕಾರ್ಯಕ್ರಮವನ್ನು ನೆರವೇರಿಸಿ ಎಲ್ಲರೂ ಜೋರ ಹೇಳಬೇಕಾಗಿದೆ. ವೇದಿಕೆ ಕಡೆ ಸಾಗ್ತಾ ಇದೆ ಬಂಧುಗಳೇ. ಸಂಗಂ ನೋಡಬಹುದು ಶರಣಂ ಗಚ್ಛಾಮಿ ವೇದಿಕೆ ಕಡೆ ಸಾಗ್ತಾ ಇದೆ. ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಗಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಗಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ
धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि ಬಂಧುಗಳೇ ತಾವು ನೋಡ್ಬೋದು ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬೌದ್ಧ ಉಪಾಸಕರು ಉಪಾಸಕಿಯರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರ ಜೊತೆ ವಿಚಿತ್ರ ಬಂತೆ ಬಂದಿದ್ದಾರೆ, ತ್ರಿಲೋಕ ಬಂತೆ, ಪನ್ಯಲೋಕ ಬಂತೆ, ಹಂಗೆ ಥೈಲ್ಯಾಂಡ್ ಇಂದ, ಕಂಬೋಡಿಯಾ ಇಂದ, ಲಾವೋಸ್ ಇಂದ, ವಿಯೆಟ್ನಾಂ ಇಂದ, ಅಮೆರಿಕಾ ಇಂದ, ಶ್ರೀಲಂಕಾ ಇಂದ ಮತ್ತೆ ಬೇರೆ ಬೇರೆ ಕೋಣೆ ನಮ್ಮ ಭಾರತ ದೇಶದಿಂದ ಭಿಕ್ಷು ಬಂತೆ ಎಲ್ಲ ಬಂದಿದ್ದಾರೆ. 108 ಬಂತೆಜಿ ಎಲ್ಲ ಬಂದಿದ್ದಾರೆ ಇವತ್ತು ಇಲ್ಲಿಗೆ. ಸೊ ಅವರೆಲ್ಲ ಇವಾಗ ಭಗವಾನ್ ಬುದ್ಧರಿಗೆ ದೀಪ ಆಫರ್ ಮಾಡ್ತಾ ಇದ್ದಾರೆ. And I invite all the Bandekta dais, and I would also request after offering light to the Buddha, please also garland Baba Sahib Ambedkar. संघं